ನೋಡಿ ಈಗ ನಾವು ಗೋಕೃಪಾಮೃತ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ನಾವು ಏನೇ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಮೈನ್ 3 ಪ್ರಾಡಕ್ಟ್ ಆ್ಯಡ್ ಮಾಡಬೇಕು. ಫಸ್ಟ್ ಬಂದ್ಬಿಟ್ಟು ಗೋಕೃಪಾಮೃತ. ಇನ್ನೂರು ಲೀಟ್ರ್ ಬ್ಯಾರಲ್ಗೆ 1 ಲೀಟ್ರ್ ಹಾಕ್ಬೋದು, 2 ಲೀಟ್ರ್ ಹಾಕ್ಬೋದು. ನಿಮ್ಮ ಕನ್ವೀನಿಯೆಂಟ್ ಯಾವ ಥರ ಹಾಕ್ಬೋದು. ನಾವಿಲ್ಲಿ 2 ಲೀಟ್ರ್ ಹಾಕ್ತಾ ಇದ್ದೀವಿ. ಸೊ ಸೆಕೆಂಡ್ ಐಟಮ್ ಬಂದ್ಬಿಟ್ಟು ದೇಸಿ ಹಸುವಿನ ಮಜ್ಜಿಗೆ. ಇದು ನಾವು 4 ಡ್ರಮ್ ಮಾಡ್ತಾ ಇದ್ದೀವಿ, ಹಂಗಾಗಿ ಅರ್ಧ ಲೀಟ್ರ್ ಇದೆ. ಒಂದೊಂದು ಡ್ರಮ್ಮಿಗೆ 100 ml ಹಾಕ್ತಾ ಇದ್ದೀವಿ. ಸೆಕೆಂಡ್ ಐಟಮ್ ಇದು. ಮೂರನೇ ಐಟಮು ಬೆಲ್ಲ, ಕರಿ ಬೆಲ್ಲ ಇಲ್ಲ ಮೊಲಾಸಿಸ್ ಹಾಕ್ಬೋದು. ಮೊಲಾಸಿಸ್ ಫಸ್ಟ್ ಪ್ರಿಫರೆನ್ಸು, ಇಲ್ಲ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೋದು. ಸೊ ಒಂದು ಡ್ರಮ್ಮಿಗೆ ನಾವು 2 kg ಹಾಕ್ತಾಯಿದ್ದೀವಿ. ಬೆಲ್ಲ ಮೈನ್ ಇಂಪಾರ್ಟೆಂಟು. ನಾವು ಒಳ್ಳೆ ಬೆಲ್ಲ ಚೂಸ್ ಮಾಡಬೇಕು, ಕರೆಕ್ಟಾಗಿ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಚೂಸ್ ಮಾಡಬೇಕು. ಇದು ಮೂರನೇ ಐಟಮು. ನಂದು 4ನೇ ಐಟಮ್ ಹೇಳ್ತೀನಿ, ಅದೂ ಇಂಪಾರ್ಟೆಂಟ್. ಅದನ್ನ ಭಾಳ ಜನ ಹಾಕಲ್ಲ, ಈ ಸರಿ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ನಾವು 3 ಆ್ಯಡ್ ಮಾಡಿದ್ಮೇಲೆ ಗೋಕೃಪಾಮೃತ, ಬೆಲ್ಲ, ಮಜ್ಜಿಗೆ 3 ಆ್ಯಡ್ ಮಾಡಿದ್ಮೇಲೆ ಈ ಥರ ಕ್ಲೋಸ್ ಮಾಡಬೇಕು, ನೆರಳಿಗಿರಬೇಕು. ಸೊ 4ನೇ ಐಟಮ್ ಹೇಳ್ತೀನಿ. ನೋಡಿ ರೈಸ್, ನಾವು ಒನ್ ಡೇ ಬಿಫೋರ್ ನಾವು ರೈಸ್ ಒಂದು 4 ಲೀಟ್ರ್ ನೀರು ಹಾಕಿ ಒಂದು ಅರ್ಧ kg ರೈಸ್ ಹಾಕಿ ನೆನಿಡಬೇಕು. ರೈಸ್ ಯಾವ್ದು ತಗೋಬೇಕಂದ್ರೆ ಈ ಪಾಲಿಷ್ ಮಾಡಿರ್ತಾರಲ್ಲ, ಸೋನಾ ಮಸೂರಿ ಆಗಲಿ ಬೇರೆ ಬೇರೆ ಬಾಸುಮತಿ, ಆ ಥರ ರೈಸ್ ತೊಗೋಬಾರ್ದು. ಈ ನ್ಯಾಚುರಲಾಗಿ ಬೆಳೆದಿರ್ತಾರೆ, ಆಮೇಲೆ ಪಾಲಿಷ್ ಮಾಡಿರಲ್ಲ, ನಾವು ತೋರ ಹಾಕಿ ಅಂತೀವಿ, ಈ ಗೌರ್ಮೆಂಟ್ನಲ್ಲಿ ಕೊಡ್ತಾರಲ್ಲ, ಅದರಲ್ಲಿ ತುಂಬ ಪಾಲಿಷ್ ಮಾಡಿರಲ್ಲ ಅದು ರೈಸು. ಸೊ ಆ ಥರದ್ದು ಇಲ್ಲ, ನ್ಯಾಚುರಲಾಗಿ ಬೆಳೆದಿದ್ರೆ ನಿಮ್ಮ ನಿಯರೆಸ್ಟ್ ನಿಮ್ಗೆ ಯಾವುದಾದ್ರು ನ್ಯಾಚುರಲ್ ರೈಸ್ ಸಿಕ್ಕರೆ ಅದನ್ನು ಒಂದು ಅರ್ಧ kg ರೈಸಲ್ಲಿ ಒಂದು 4 ಲೀಟ್ರ್ ನೀರು ಹಾಕ್ಬಿಟ್ಟು 1 ಡೇ ಫುಲ್ ನೆನಿಡಬೇಕು. ಸೊ ಹೇಳ್ತೀನಿ ಯಾಕಂತ, ನೆನಿಟ್ಟ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಆಫ್ಟರ್ 24 hours ಆದಮೇಲೆ ನಾನು ತೋರಿಸ್ತೀನಿ. ಸೊ ನಾನು ಹೇಳಿದೆ ಅಕ್ಕಿ ತೊಳೆದಿದ್ದು ಅಕ್ಕಿ ನೆನಿಟ್ಟಿದ್ದು ನೀರು ಹಾಕ್ಬೇಕಂತ. ನಮ್ಗೆ ಆಲ್ಮೋಸ್ಟ್ ನಿನ್ನೆ ಸಾಯಂಕಾಲ ನೆನಿಟ್ಟಿದ್ದು, ಆಲ್ಮೋಸ್ಟ್ 12 hours ಜಾಸ್ತಿನೇ ಇದೆ. ಈಗ ನಾವು ಒಂದೊಂದು ಡ್ರಮ್ಮಿಗೆ ಅರ್ಧ ಲೀಟ್ರ್ ಹಾಕ್ತೀವಿ. ಸೊ ಇದು ಸ್ಪೆಷಾಲಿಟಿ ಅಂದರೆ ನಿಮಗೆ ಜೀವಾಣುಗಳ ಸಂಖ್ಯೆ ಮಲ್ಟಿಪ್ಲೈ ಆಗ್ತವೆ. ಸೊ ಅಕ್ಕಿ ತೊಳೆದ ನೀರು ಹಾಕಿದರೆ, ಅಕ್ಕಿ ನೆನೆಸಿಟ್ಟಿದ ನೀರು, ಅದು ಜೀವಾಣುಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ, ನಾರ್ಮಲ್ಕಿನ್ನ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದೊಂದು ಅಡ್ವಾಂಟೇಜು. ಸೊ ಹಾಕ್ಬಿಟ್ಟು ನಾವು ಒಂದು ಕಟ್ಟಿಗೆ ತಗೊಂಡು ಕಟ್ಟಿಗೆನಲ್ಲಿ ಡೈಲಿ ರೊಟೇಟ್ ಮಾಡಬೇಕು. ಕಟ್ಟಿಗೆನೇ ಯೂಸ್ ಮಾಡಬೇಕು, ಐರನ್ ಯೂಸ್ ಮಾಡೋಂಗಿಲ್ಲ. ಇಲ್ಲ ಸ್ಟೀಲ್ದಾದ್ರೂ ಆಗೋದು, ಕಟ್ಟಿಗೆ ಬೆಸ್ಟ್. ಸೊ 2 days ಆಯಿತು ನಾವು ನೆನಿಟ್ಟು. ನೋಡೋಣ ಯಾವ ಥರ ಬಂದಿದೆ, ಫರ್ಮೆಂಟೇಷನ್ ಯಾವ ಥರ ಸ್ಟಾರ್ಟ್ ಆಗಿದೆ ಅಂತ. ಒಂದು ಬಬಲ್ಸ್ ಎಲ್ಲ ಬಂದಿದೆ. ಈಗ ರೊಟೇಟ್ ಮಾಡೋಣ. ಕಲರ್ ನೋಡ್ಬೋದು ನೀವು, ಕಲರ್ ಚೇಂಜ್ ಆಗಿದೆ ಆಲ್ರೆಡಿ. ಸೊ ಇದು 2 days ಆಯಿತು. ನಾವು ಇನ್ನೂ ಒಂದು 2 days ಬಿಡೋಣ, ಯಾವ ಥರ ರೆಡಿ ಆಗುತ್ತೆ ಅಂತ ನೋಡ್ಬೋದು. ಸೊ ಇವತ್ತಿಗೆ 5 ದಿನ ಕಂಪ್ಲೀಟ್ ಆಯಿತು. ನೋಡೋಣ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ. ಸೊ ಗೋಕೃಪಾಮೃತ ಫುಲ್ ರೆಡಿ ಆಗಿದೆ. ಇದನ್ನ ನೀವು ಡೈರೆಕ್ಟಾಗಿ ಡ್ರಿಪ್ಪಿಗೆ ಕೊಡ್ಬೋದು, ಇಲ್ಲ ಡ್ರಿಪ್ಪಿಗೆ ಕೊಡೋಕ್ಕಾಗ್ತದ್ರೆ ಡ್ರಿಂಚ್ ಮಾಡ್ಬೋದು. ನಮಗೆ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ. ಸ್ಮೆಲ್ಲೂ ತುಂಬ ಘಾಟಿದೆ, ತುಂಬ ಸ್ಮೆಲ್ ಬರ್ತಿದೆ. ಸೊ ಕಲರು ಸ್ಮೆಲ್ಲು ತುಂಬ ಇಂಪಾರ್ಟೆಂಟ್. ಅದರಲ್ಲೇ ಗೊತ್ತಾಗೋದು ನಮಗೆ ಯಾವ ಥರ ಜೀವಾಣುಗಳು ಕ್ರಿಯೇಟ್ ಆಗಿದೆ ಅಂತ.
ಸೊ ಇದನ್ನ ಸ್ಪ್ರೇ ಮಾಡ್ಬೋದು, ಡ್ರಿಂಚ್ ಮಾಡ್ಬೋದು. ಸ್ಪ್ರೇಯಿಂಗ್ ಆದರೆ 50-50 ರೇಷ್ ಹಾಕೋಬೇಕು. ಡ್ರಿಂಚಿಂಗ್ ಆದರೆ ನಾವು ಡೈರೆಕ್ಟಾಗಿ 200 ಲೀಟ್ರ್ ಬ್ಯಾರೆಲ್ನ ಡೈರೆಕ್ಟಾಗಿ ಡ್ರಿಪ್ಪಿಗೆ ಕೊಡ್ಬೋದು. ಸೊ ಗೋಕೃಪಾಮೃತ ಬಂದ್ಬಿಟ್ಟು ನಿಮಗೆ ಮೈನ್ ಯೂಸಸ್ ಅಂದರೆ ಮಣ್ಣಿನ ಫಲವತ್ತತೆ ಇದರಲ್ಲಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಇದು ಲೋ ಕಾಸ್ಟ್, ಇದರಲ್ಲಿ ಓನ್ಲಿ ನಾವು ಬೆಲ್ಲಕ್ಕೆ ಮಾತ್ರ ದುಡ್ಡು ಕೊಡ್ತೀವಿ. ಇನ್ನೆಲ್ಲದು ಇದರಲ್ಲಿ ಏನೂ ಅಂಥ ಇನ್ವೆಸ್ಟ್ಮೆಂಟ್ ಇಲ್ಲ. ಆಮೇಲೆ ವೇಸ್ಟ್ ಕಾಂಪೋಸರ್ಕಿಂತ ಅತಿ ಹೆಚ್ಚು ಜೀವಾಣುಗಳಿರ್ತವೆ ಇದು ಗೋಕೃಪಾಮೃತದಲ್ಲಿ. ನೋಡಿ ಬನ್ನಿ ಯಾವ ಥರ ಇದೆ ಅಂತ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗಲ್ಲಿ ಗೋಕೃಪಾಮೃತನ ನಾವು ಬಳಸಲೇಬೇಕು. ಸೊ ಇದು ಲೋ ಕಾಸ್ಟ್ ಇನ್ವೆಸ್ಟ್ಮೆಂಟು, ಎಲ್ಲರೂ ಯೂಸ್ ಮಾಡಿ. ನಿಮ್ಮ ಸಾಯಿಲ್ ಫರ್ಟಿಲಿಟಿ, ಸಾಯಿಲ್ ಇಂಪ್ರೂವ್ಮೆಂಟ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು.